ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಆದ ನಂತರ ಚಾಯ್ಸ್ ಎಂಟ್ರಿ ಅಂತ ಪ್ರಾಸೆಸ್ ಇರುತ್ತೆ. ಅದರಲ್ಲಿರುವಂತಹ ಚಾಯ್ಸಸ್ ಏನಿದೆ 4 ಚಾಯ್ಸಸ್, ಅದರಲ್ಲಿ ಚಾಯ್ಸ್ 1 ಮತ್ತು ಚಾಯ್ಸ್ 2 ಬಗ್ಗೆ ಆಲ್ರೆಡಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀವಿ. ಈ ವಿಡಿಯೋದಲ್ಲಿ ಚಾಯ್ಸ್ 3 ಮತ್ತು ಚಾಯ್ಸ್ 4 ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ವಿಡಿಯೋ ಹೆಲ್ಪ್ ಆಗೇ ಆಗುತ್ತೆ, ಅದು ನಿಮಗೂ ಕೂಡ ಗೊತ್ತಿದೆ. ತಪ್ಪದೆ ಲೈಕ್ ಮಾಡಿ, 1000 ಲೈಕ್ಸ್ ಆಗುತ್ತೆ, ಪ್ರತಿಯೊಬ್ಬರು ಕೂಡ ಬರೀದೆ. ಸರಿ, ಈಗ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ ಚಾಯ್ಸ್ 3 ಯಾರು ಸೆಲೆಕ್ಟ್ ಮಾಡಬಹುದು, ನಂತರ ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರು ಕೂಡ ಸೇಫ್ ಆಗಿ ಸೆಕೆಂಡ್ ರೌಂಡ್ಗೆ ಹೋಗೋದು ಹೇಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಿರೋದು. ಓಕೆನಾ? ಹಾಗಾದ್ರೆ ಚಾಯ್ಸ್ 3 ಯಾರು ಸೆಲೆಕ್ಟ್ ಮಾಡಬಹುದು ಇದನ್ನ ಹೇಳೋದಾದ್ರೆ, ಈಗ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಆಯಿತು, ಇಂತಹ ಕಾಲೇಜ್ ಅಲಾಟ್ ಆಗಿದೆ, ಇಂತಹ ಬ್ರಾಂಚ್ ಅಲಾಟ್ ಆಗಿದೆ, ಇಂತಿಷ್ಟು ಫೀಸ್ ಇದೆ, ಇದೆಲ್ಲ ಡೀಟೇಲ್ಸ್ ಅನ್ನ ನಿಮಗೆ ತಿಳಿಸ್ತಾರೆ ರಿಸಲ್ಟ್ ಅನೌನ್ಸ್ಮೆಂಟ್ ಅಲ್ಲಿ. ಅದರ ನಂತರ ಅಲಾಟ್ ಆದಂತಹ ಕಾಲೇಜ್ ನನಗೆ ಇಷ್ಟನೇ ಇಲ್ಲ, ಅಲಾಟ್ ಆದಂತಹ ಕೋರ್ಸ್ ಕೂಡ ನನಗೆ ಇಷ್ಟನೇ ಇಲ್ಲ, ಒಟ್ಟ ಅಲಾಟ್ ಆದಂತಹ ಕಾಲೇಜ್ಗೆ ನಾನು ಹೋಗೋದಿಲ್ಲ, ಆ ರೀತಿ ಇತ್ತು ಅಂತ ಹೇಳಿದ್ರೆ ಅಂತಹ ವಿದ್ಯಾರ್ಥಿಗಳು ಚಾಯ್ಸ್ 3 ಸೆಲೆಕ್ಟ್ ಮಾಡಬಹುದು. ಈಗ ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ಆಪ್ಷನ್ ಎಂಟ್ರಿಯಲ್ಲಿ ಯಾವ ರೀತಿ ಚೇಂಜಸ್ ಆಗತ್ತೆ ಅದನ್ನ ಹೇಳ್ತೀನಿ. ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಇದೆ. ಈಗ ಎಕ್ಸಾಂಪಲ್ಗೆ ಒಂದು 100 ಕಾಲೇಜಸ್ ಅನ್ನು ನೀವು ಆ್ಯಡ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳೋಣ. ಆ 100 ಕಾಲೇಜಸ್ ಅಲ್ಲಿ ನಿಮಗೀಗ ಒಂದು 30th ಪ್ರಯಾರಿಟಿ ಅಂದ್ರೆ 100 ಪ್ರಯಾರಿಟೀಸ್ ಅಲ್ಲಿ 30ನೇ ಪ್ರಯಾರಿಟಿಯಲ್ಲಿ ಯಾವ ಕಾಲೇಜ್ ಇತ್ತೋ, ಅದು ಯಾವ ಕೋರ್ಸ್ ಇತ್ತೋ ಅದು ಅಲಾಟ್ ಆಗಿದೆ. ನಿಮಗೆ ಅದು ಇಷ್ಟ ಇಲ್ಲ, ಅವಾಗ ಏನ್ ಮಾಡ್ತೀರಾ, ಚಾಯ್ಸ್ 3 ಸೆಲೆಕ್ಟ್ ಮಾಡ್ತೀರಾ. ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಲಿಸ್ಟ್ ಅಲ್ಲಿ ಆ 100 ಕಾಲೇಜಸ್ ಏನಿರುತ್ತೆ ಅದರಲ್ಲಿ ನಿಮಗೆ ಅಲಾಟ್ ಆದಂತಹ ಕಾಲೇಜ್ 30ನೇ ಪ್ರಯಾರಿಟಿ ಅದು ಡಿಲೀಟ್ ಆಗುತ್ತೆ. ಅದನ್ನ ಬಿಟ್ಟು ಬಾಕಿ ಎಲ್ಲ ಕಾಲೇಜಸ್ ಇರುತ್ತೆ. ಫಸ್ಟ್ ಪ್ರಯಾರಿಟಿಯಿಂದ 99 ಪ್ರಯಾರಿಟಿ ಅಷ್ಟಿರುತ್ತೆ, ಆ 30ನೇ ಕಾಲೇಜ್ ಒಂದು ಡಿಲೀಟ್ ಆಗುತ್ತೆ. ಅದಂದ್ರ ಸೆಕೆಂಡ್ ರೌಂಡ್ ಅಲ್ಲಿ ಬೇರೆ ಯಾವುದಾದ್ರು ಒಂದು ಕಾಲೇಜ್ ನಿಮ್ಗೆ ಅಲಾಟ್ ಮಾಡೋದಕ್ಕಾಗತ್ತ ನಿಮ್ಮ ರ್ಯಾಂಕ್ ನ ಪ್ರಕಾರ. ಇದನ್ನ ಕೇದವರು ಚೆಕ್ ಮಾಡ್ತಾರೆ, ಅಲಾಟ್ ಆಗೋ ರೀತಿ ಇದ್ರೆ ಅಲಾಟ್ ಕೂಡ ಮಾಡ್ತಾರೆ ಸೆಕೆಂಡ್ ರೌಂಡ್ ಅಲ್ಲಿ. ನಂತರ ಈಗ ಫಸ್ಟ್ ರೌಂಡ್ ನ ಸೀಟ್ ಅಲಾಟ್ಮೆಂಟ್ ಚಾಯ್ಸ್ ಎಂಟ್ರಿ ಎಲ್ಲ ಆಯ್ತು. ಅದ ನಂತರ ಸೆಕೆಂಡ್ ರೌಂಡ್ ಆಗುತ್ತಲ್ವಾ, ಸೆಕೆಂಡ್ ರೌಂಡ್ ಗಿಂತ ಮೊದಲು ಆಪ್ಷನ್ ಎಂಟ್ರಿ ಎಡಿಟಿಂಗ್ ಅಂತ ಆಪ್ಷನ್ ಇರುತ್ತೆ. ಅದರಲ್ಲಿ ಈಗ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿದೆ ಅದರಲ್ಲಿ ಈಗ ಯಾವ ಕಾಲೇಜ್ ಅಲಾಟ್ ಆದಂತಹ ಕಾಲೇಜ್ ಬೇಡ ಅಂತ ಏನು ಅನ್ನಿಸ್ತೋ ಅದೇ ರೀತಿ ಮತ್ತು ಕೆಲವು ಕಾಲೇಜಸ್ ಇದಾವೆ ಅವು ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಆ ಆಪ್ಷನ್ ಎಂಟ್ರಿ ಲಿಸ್ಟ್ ಇಂದ ನಿಮಗೆ ಬೇಡದೇ ಇರುವಂತಹ ಕಾಲೇಜ್ಗಳನ್ನ ಡಿಲೀಟ್ ಮಾಡ್ಕೋಬಹುದು. ಅದೇ ರೀತಿ ಪ್ರಯಾರಿಟಿ ಆರ್ಡರ್ ಕೂಡ ಚೇಂಜ್ ಮಾಡ್ಕೋಬಹುದು. ಅಂದ್ರೆ ಈಗ ಒಂದು 40th ಪ್ರಯಾರಿಟಿ ಅದನ್ನ ತೆಗೆದುಕೊಂಡು ಬೇಕಿದ್ರೆ ನೀವು 5th ಪ್ರಯಾರಿಟಿ ಸೆಲೆಕ್ಟ್ ಮಾಡ್ಕೋಬಹುದು. ಈ ರೀತಿ ಆರ್ಡರ್ ಅನ್ನ ಚೇಂಜ್ ಮಾಡೋದು ಕೂಡ ಪ್ರಯಾರಿಟಿ ಆರ್ಡರ್ನು ಕೂಡ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸರಿ, ಇದು ಎಡಿಟಿಂಗ್ ಬಗ್ಗೆ ಆಯ್ತು. ಈಗ ಈ ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರು ಕೂಡ ಸೇಫ್ ಆಗಿ ಸೆಕೆಂಡ್ ರೌಂಡ್ಗೆ ಹೋಗಬೇಕು. ಆ ರೀತಿ ಇದ್ರೆ ನಾವು ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಇದನ್ನ ನಿಮಗೆ ಹೇಳೋದಾದ್ರೆ, ಈಗ ಅದು ಹೇಳಿದ್ನಲ್ವಾ, ಎಕ್ಸಾಂಪಲ್ ತೆಗೆದುಕೊಂಡಿರೋದು 100 ಪ್ರಯಾರಿಟೀಸ್ ಆ್ಯಡ್ ಮಾಡಿದ್ರಿ, 30th ಪ್ರಯಾರಿಟಿ ಅಲಾಟ್ ಆಗಿತ್ತು, ಅದನ್ನೇನು ಮಾಡ್ತಿದ್ರೆ ನೀವೀಗ ಬೇಡ ಅಂತ ಚಾಯ್ಸ್ 3 ಕೊಟ್ಟು ಡಿಲೀಟ್ ಮಾಡ್ತಾ ಇದ್ರೆ ಟೋಟಲ್ ನಿಮ್ಮ ಆಪ್ಷನ್ ಒಳಗಡೆ 99 ಕಾಲೇಜಸ್ ಇದಾವೆ. ಈಗ ಚಾಯ್ಸ್ 3 ಮಾಡೋದಕ್ಕಿಂತ ಮೊದಲು ನೀವು ಮಾಡಬೇಕಾಗಿರೋದೇನು ಅಂತ ಹೇಳಿದ್ರೆ, ಕಟ್ ಆಫ್ ರಿಲೀಸ್ ಮಾಡ್ತಾರೆ. ಈಗ ಪ್ರೊವಿಷನಲ್ ರಿಸಲ್ಟ್ಗೆ ಯಾವ ರೀತಿ ಕಟ್ ಆಫ್ ರಿಲೀಸ್ ಮಾಡ್ತಾರೋ ಅದೇ ರೀತಿ ಫೈನಲ್ ರಿಸಲ್ಟ್ಗೂ ಕೂಡ ಕಟ್ ಆಫ್ ಅನ್ನ ರಿಲೀಸ್ ಮಾಡ್ತಾರೆ. ಫಸ್ಟ್ ರೌಂಡ್ ಕಟ್ ಆಫ್ ಅನ್ನ ರಿಲೀಸ್ ಮಾಡ್ತಾರೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ನಂತರ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಯಾವ್ಯಾವ ಕಾಲೇಜಸ್ ಇದಾವೆ, ಆಲ್ರೆಡಿ ಏನು ಆಪ್ಷನ್ ಎಂಟ್ರಿ ಮಾಡಿದ್ರೆ ಹೊಸ ಕಾಲೇಜ್ ಅಂತೂ ಆ್ಯಡ್ ಮಾಡೋದಕ್ಕಾಗಲ್ಲ. ಸೊ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಯಾವ್ಯಾವ ಕಾಲೇಜಸ್ ಇದಾವೆ ಆ ಕಾಲೇಜಲ್ಲಿ ಫಸ್ಟ್ ರೌಂಡ್ ಕಟ್ ಆಫ್ ಎಷ್ಟಿದೆ ಅದನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಇದು ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ನಿಮ್ಮ ರ್ಯಾಂಕ್ ಒಂದು 40,000 ಇದೆ ಅಂತ ಅಂದ್ಕೊಳ್ಳೋಣ. 40,000 ರ್ಯಾಂಕ್ ಇದೆ ನಿಮ್ಮದು. ಅದರ ನಂತರ ನಿಮ್ಮ ಆಪ್ಷನ್ ಲಿಸ್ಟಲ್ಲಿ ಆಲ್ರೆಡಿ ಇರುವಂತಹ ಕಾಲೇಜಸ್ ಏನಿದಾವೆ ಅವುಗಳಲ್ಲಿ ಒಂದು ಮಿನಿಮಮ್ ಒಂದು 10 ರಿಂದ 15 ಕಾಲೇಜ್ಗಳಲ್ಲಿ ಕಟ್ ಆಫ್ ಒಂದು 50,000 60,000 ಇದೆ. ಹಾಗಿದ್ದಾಗ ನೀವೀಗ ನೆಕ್ಸ್ಟ್ ರೌಂಡ್ಗೆ ಚಾಯ್ಸ್ 3 ಮಾಡ್ಕೊಂಡು ಹೋಗ್ತೀರಾ ಅಂತ ಹೇಳಿದ್ರು ಕೂಡ ನಿಮ್ಮ ರ್ಯಾಂಕ್ ಪ್ರಕಾರ ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಸಿಗಬಹುದಾದ ಮಿನಿಮಮ್ ಒಂದು 10 ಕಾಲೇಜ್ ಇದೆ. ಆ ರೀತಿ ಅಂದಾಗ ನೀವು ಚಾಯ್ಸ್ 3 ಮಾಡ್ಕೊಂಡು ಹೋದ್ರೆ ಸೇಫ್ ಆಗಿ ಈ ಸೆಕೆಂಡ್ ರೌಂಡ್ಗೆ ಹೋದ ರೀತಿ ಅರ್ಥ. ಯಾಕಂತ ಹೇಳಿದ್ರೆ ಈಗ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಇದೆ, ಅದರೊಳಗಡೆ ನೀವು ಯಾವುದೋ ಒಂದು ಕಾಲೇಜ್ ನಿಮ್ಗೆ ಅಲಾಟ್ ಆದಂಥ ಕಾಲೇಜನ್ನು ಡಿಲೀಟ್ ಮಾಡಿ ಚಾಯ್ಸ್ 3 ಕೊಟ್ಟು ನೆಕ್ಸ್ಟ್ ರೌಂಡ್ಗೆ ಹೋಗ್ತಿದ್ದೀರಾ. ಎಕ್ಸಾಂಪಲ್ ಒಂದು 10 ಕಾಲೇಜಸ್ನಷ್ಟೇ ಆ್ಯಡ್ ಮಾಡ್ಕೊಂಡಿದ್ದೀರಾ, ಅದರಲ್ಲಿ ಒಂದು ಕಾಲೇಜ್ ಅಲಾಟ್ ಆಗಿದೆ, ಅದು ಬೇಡ ಅನಿಸ್ತಿದೆ, ಚಾಯ್ಸ್ 3 ಕೊಟ್ಟಿದ್ದೀರಾ. ಉಳಿದಿರೋದೇನು ಟೋಟಲ್ 9 ಕಾಲೇಜಸ್. ಆ 9 ಕಾಲೇಜಸ್ಸಲ್ಲೂ ಕೂಡ ನಿಮ್ಮ ರ್ಯಾಂಕ್ ಪ್ರಕಾರ ಸೀಟ್ ಅಲಾಟ್ ಆಗೋ ರೀತಿ ಇಲ್ಲದೆ ಇದ್ರೆ ಯಾವ ಸೀಟ್ ಕೂಡ ಅಲಾಟ್ ಆಗಲ್ಲ ಸೆಕೆಂಡ್ ರೌಂಡಲ್ಲೂ ಕೂಡ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಹೇಳಿದ್ರೆ, ಈಗ ಚಾಯ್ಸ್ ಎಂಟ್ರಿ ಮಾಡೋದಕ್ಕಿಂತ ಮೊದಲು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಆಲ್ರೆಡಿ ಇರುವಂತಹ ಕಾಲೇಜ್ಗಳಲ್ಲಿ
ಕಟ್ ಆಫ್ ಏನೇನಿದೆ ಅದನ್ನೊಮ್ಮೆ ಚೆಕ್ ಮಾಡಿ. ಫಸ್ಟ್ ರೌಂಡ್ ಕಟ್ ಆಫ್ ಏನಿದೆ ಅದನ್ನೊಮ್ಮೆ ಚೆಕ್ ಮಾಡಿ. ಅದನ್ನು ಚೆಕ್ ಮಾಡಿದ ನಂತರ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಇರುವಂತಹ ಕಾಲೇಜ್ಗಳಲ್ಲಿ ಬೇರೆ ಕಾಲೇಜ್ಗಳಲ್ಲಿ ಸೀಟ್ ಅಲಾಟ್ ಆಗೋ ರೀತಿ ಇದ್ರೆ, ಅಂದ್ರೆ ನಿಮ್ಮ ರ್ಯಾಂಕ್ಗೆ ಸೀಟ್ ಸಿಗತ್ತೆ ಅನ್ನೋ ರೀತಿ ಇದ್ರೆ, ಅದು ಹೇಳಿದ್ನಲ್ವಾ ನಿಮ್ಮ ರ್ಯಾಂಕ್ ಒಂದು 40,000 ಇದೆ, ಆವಾಗ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಇರುವಂತಹ ಕಾಲೇಜ್ಗಳಲ್ಲಿ ಕಟ್ ಆಫ್ ಒಂದು 45,000 50,000 ಅಲ್ಲಿವರೆಗಿದೆ. ಬೇರೆ ಕಾಲೇಜ್ಗಳಲ್ಲಿ ಒಂದು 10 ಕಾಲೇಜ್ ಆದರೂ ಇದೆ ಆ ರೀತಿ. ಹಾಗಿದ್ದಾಗ ನೀವು ಸೆಕೆಂಡ್ ರೌಂಡ್ಗೆ ಚಾಯ್ಸ್ 3 ಮಾಡ್ಕೊಂಡು ಹೋದ್ರೆ ಸೆಕೆಂಡ್ ರೌಂಡಲ್ಲಿ ಯಾವುದಾದ್ರೂ ಕಾಲೇಜ್ ಸಿಗತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಂದ ನೀವು ಸೆಕೆಂಡ್ ರೌಂಡ್ಗೆ ಹೋಗ್ಬೋದು. ಅದಕ್ಕೋಸ್ಕರ ಅದೇ ಈ ಫಸ್ಟ್ ರೌಂಡ್ ಕಟ್ ಆಫ್ ರಿಲೀಸ್ ಮಾಡಿದ ನಂತರ ಅದನ್ನ ಚೆಕ್ ಮಾಡಿಕೊಂಡು ಯೋಚನೆ ಮಾಡಿ ಅದರ ನಂತರ ಚಾಯ್ಸ್ 3 ಅನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ನಂತರ ಚಾಯ್ಸ್ 3 ಬಗ್ಗೆ ಕ್ಲಿಯರ್ ಆಯಿತು ಅನ್ಸುತ್ತೆ. ನೆಕ್ಸ್ಟ್ ಯಾವುದು? ಚಾಯ್ಸ್ 4. ಚಾಯ್ಸ್ 4 ಮೀನಿಂಗ್ ಅಂತ ಹೇಳಿದ್ರೆ, ಈಗ ಅಲಾಟ್ ಆಗಿರುವಂತಹ ಕಾಲೇಜ್ ನನಗೆ ಇಷ್ಟ ಇಲ್ಲ, ಅದ್ರ ಜೊತೆಗೆ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೂ ಕೂಡ ನನಗೆ ಇಷ್ಟ ಇಲ್ಲ. ಒಂದು, ನಾನೀಗ ಮ್ಯಾನೇಜ್ಮೆಂಟ್ ಸೀಟನ್ನು ತೆಗೆದುಕೊಳ್ತೀನಿ ಅಥವಾ ಬೇರೆ ಯಾವುದಾದ್ರೂ ಒಂದು ಕೋರ್ಸನ್ನು ಜಾಯ್ನ್ ಆಗ್ತೀನಿ. ನನಗೀಗ ಎಂಜಿನಿಯರಿಂಗ್ ಅಥವಾ KCET ಥ್ರೂ ಅಡ್ಮಿಷನ್ ಮಾಡ್ಕೊಳ್ಳೋ ಕೋರ್ಸ್ ಇರೋದು ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ, ನಾನೀಗ BSc ಮಾಡ್ತೀನಿ ಅಥವಾ BCA ಮಾಡ್ತೀನಿ ಆಗ್ತಿದ್ರೆ ಅಂತಹ ವಿದ್ಯಾರ್ಥಿಗಳು ಏನು ಮಾಡ್ಬೋದು? ಚಾಯ್ಸ್ 4 ಸೆಲೆಕ್ಟ್ ಮಾಡಬಹುದು. ಚಾಯ್ಸ್ 4 ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ? ಹಾಗಿದ್ರೆ ಚಾಯ್ಸ್ 4 ಸೆಲೆಕ್ಟ್ ಮಾಡಿದ್ರೆ ನೀವು ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆದ ರೀತಿ, ಕೌನ್ಸಿಲಿಂಗ್ ಇಂದ ಹೊರಗಡೆ ಹೋಗ್ತಾ ಇದ್ದೀರಾ, ಕೌನ್ಸಿಲಿಂಗ್ ಬೇಡ ನನಗೆ ಆ ರೀತಿ. ಅದರ ಅರ್ಥ ಯಾವುದು? ಚಾಯ್ಸ್ 4. ಸೊ ಚಾಯ್ಸ್ 3 ಮತ್ತು ಚಾಯ್ಸ್ 4 ಇದ್ರ ಬಗ್ಗೆ ಕೂಡ ಕ್ಲಿಯರ್ ಆಗಿ ಅರ್ಥ ಆಯಿತು ಅಂತ ಅನ್ಸುತ್ತೆ. ಅರ್ಥ ಆಗಿದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ ನನಗೆ ಅರ್ಥ ಆಯಿತು ಅಂತ. ನನಗೆ ಖುಷಿ ಆಗುತ್ತೆ ಅಂದರೆ ಎಕ್ಸ್ಪ್ಲೇನ್ ಮಾಡಿದ್ದು ಅರ್ಥ ಆಯಿತು ಅಂತ. ಆಲ್ ದಿ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಯಾವುದ್ರ ಬಗ್ಗೆ ವಿಡಿಯೋ ಮಾಡಲಿ, ಯಾವ ಟಾಪಿಕ್ ಬಗ್ಗೆ, ಅದನ್ನು ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.